ತುಳಿಯುವವರು 100 ಜನ ಇರುತ್ತಾರೆ, ಕಾಪಾಡುವುದಕ್ಕೆ ಒಬ್ಬನೇ ಇರುತ್ತಾನೆ. ಅವನು ಯಾವ ರೂಪದಲ್ಲಾದರೂ ಕೂಡ ನಿಮ್ಮನ್ನು ಬಂದು ಕಾಪಾಡಬಹುದು. ತುಳಿಯುವವರ ಬಗ್ಗೆ ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ನಿನ್ನನ್ನು ಕಾಪಾಡುವುದಕ್ಕೆ ಶ್ರೀಹರಿಯೇ ಇರುವಾಗ ಬೇರೆಯವರ ಬಗ್ಗೆ, ತುಳಿಯುವವರ ಬಗ್ಗೆ ಏಕೆ ನೀನು ತಲೆಯನ್ನು ಕೆಡಿಸಿಕೊಳ್ಳುತ್ತೀಯಾ? ನಿನ್ನ ಜೇಬು ತುಂಬಿದ್ದರೆ 100 ಚಟವನ್ನು ಕಲಿಸುತ್ತದೆ, ಆದರೆ ಖಾಲಿ ಜೇಬು ಜೀವನ 100 ಪಾಠವನ್ನು ಕಲಿಸುತ್ತದೆ. ಜೀವನದಲ್ಲಿ 100 ಬಗೆಯ ಪಾಠವನ್ನು ನಾವು ಜೀವನದಿಂದ ಕಲಿತುಕೊಳ್ಳಬಹುದು. ಯಾವ ವಿಶ್ವವಿದ್ಯಾಲಯವೂ ಕೂಡ ಕಲಿಸದೇ ಇರುವಂತಹ ಒಂದು ಪಾಠವನ್ನು, ಒಂದು ಅನುಭವವನ್ನು ನಮಗೆ ನಮ್ಮ ಜೀವನ ಎನ್ನುವುದು ಕಲಿಸುತ್ತದೆ. ಜೀವನದ ಅನುಭವದ ಮುಂದೆ ಯಾವ ವಿಶ್ವವಿದ್ಯಾಲಯವೂ ಕೂಡ ಕಲಿಸುವಂತಹ ಪಾಠಗಳು ಲೆಕ್ಕಕ್ಕೆ ಬರುವುದೇ ಇಲ್ಲ. ನೀನು ಅಂದುಕೊಂಡಿರುವ ಹಾಗೆ ಜೀವನ ಇರುವುದೇ ಇಲ್ಲ. ಜೀವನ ಊಹೆಗೂ ಕೂಡ ಮಿಲುಕದ್ದು. ಜೀವನದಲ್ಲಿ ನಮಗೆ ಎಂತಹದ್ದೇ ಸಮಸ್ಯೆಗಳು ಬಂದರೂ ಕೂಡ ನಾವು ಸರಿಯಾದ ಸಮಯಕ್ಕೆ ಹೊಂದಿಕೊಳ್ಳಬೇಕು. ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ಮೆಟ್ಟಿ ನಡೆಯುತ್ತೇವೆ ಎನ್ನುವಂತಹ ಒಂದು ಆತ್ಮವಿಶ್ವಾಸದೊಂದಿಗೆ ಜೀವನವನ್ನು ಮುಂದುವರಿಸುವುದನ್ನು ನೋಡಬೇಕು. ಆಗುವುದೆಲ್ಲ ಒಳ್ಳೆಯದೇ ನಿಜ, ಆದರೆ ಏನೇ ಆದರೂ ಕೂಡ ಎಂದಿಗೂ ಕೂಡ ಕುಗ್ಗುವುದಕ್ಕೆ ಹೋಗಲೇಬಾರದು. ಇಂದು ಬಂದಿರುವಂತಹ ಪರಿಸ್ಥಿತಿಗಳು ಎಂದಿಗೂ ಕೂಡ ಶಾಶ್ವತವಾಗಿ ನಿನ್ನ ಬಳಿಯಲ್ಲಿ ಇರುವುದಕ್ಕೆ ಅಸಾಧ್ಯವಾದೀತು. ಕಷ್ಟಗಳು ಮತ್ತು ಸಮಸ್ಯೆಗಳಿಗೆ 2 ಔಷಧಿಗಳು, ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ದುಡಿಮೆ ಎನ್ನುವುದು ಇದ್ದಾಗ ಜೀವನದಲ್ಲಿ ಕಷ್ಟಗಳನ್ನು ಸುಧಾರಿಸಿಕೊಳ್ಳಬಹುದು. ಹಾಗೂ ಜೀವನದಲ್ಲಿ ಎಂತಹ ಪ್ರಸಂಗಗಳು ಉದ್ಭವ ಆದರೂ ಕೂಡ ತಾಳ್ಮೆಯನ್ನು ತೆಗೆದುಕೊಂಡವನು, ತಾಳ್ಮೆಯಿಂದ ಜೀವನವನ್ನು ವರ್ತಿಸುವುದನ್ನು ಕಲಿತುಕೊಂಡಿರುವವನು ಜೀವನವನ್ನು ಸರಿಯಾದ ರೀತಿಯಲ್ಲಿಯೇ ಅವನು ಮುಂದುವರಿಸುವುದಕ್ಕೆ ಸಾಧ್ಯವಾದೀತು. ನಿನ್ನ ತೊಂದರೆಗಳಿಗೆ 100 ಕಾರಣಗಳು ಇರಬಹುದು, ಆದರೆ ಇವೆರಡೂ ಕಾರಣ ನಿನ್ನ ಜೀವನದಲ್ಲಿ ಇದ್ದೇ ಇರುತ್ತದೆ. ಮೊದಲನೆಯದು ಕೆಟ್ಟವರ ಮೇಲೆ ನಂಬಿಕೆಯನ್ನು ಇಡುವುದು. ಯಾವುದೇ ಕಾರಣಕ್ಕೂ ಕೂಡ ವ್ಯಕ್ತಿ ಕೆಟ್ಟವನು ಎಂದು ಭಾಸವಾದ ಮೇಲೆ ಆತನ ಬಳಿಗೆ ಅಥವಾ ಆತನ ಒಂದು ಸಂಬಂಧವನ್ನು ಬೆಳೆಸುವುದು ಒಳ್ಳೆಯದಲ್ಲ ನೋಡಿ. ಏಕೆಂದರೆ ಅವರಿಂದ ನಿಮ್ಮ ಇಡೀ ಜೀವನವೇ ಹಾಳಾಗಬಿಡಬಹುದು. ಇನ್ನು ಎರಡನೆಯದು, ಒಳ್ಳೆಯವರ ಮೇಲೆ ಪದೇ ಪದೇ ಸಂಶಯವನ್ನು ಪಡುವುದು. ಎಂದಿಗೂ ಕೂಡ ಒಳ್ಳೆಯವರ ಮೇಲೆ ಸಂಶಯವನ್ನು ಪಡುವುದನ್ನು ಮನುಷ್ಯನಾದವನು ಬಿಟ್ಟು ಬಿಡಬೇಕು. ಆಗುವುದೆಲ್ಲ ಒಳ್ಳೆಯದೇ ನಿಜ, ಆದರೆ ತೊಂದರೆಗಳನ್ನು ನೀವು ಯಾವಾಗ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ಸರಿಯಾದ ರೀತಿಯಲ್ಲಿ ನಡೆಸುವುದಕ್ಕೆ ಶುರು ಮಾಡುತ್ತೀರಿಯೋ ಆಗ ನೀವು ಅರ್ಧ ಜೀವನವನ್ನು ಗೆದ್ದಂತೆಯೇ ಆಗುವುದು. ನೀವು ಆಸೆ ಪಟ್ಟಿದ್ದು ಸಿಗಲಿಲ್ಲ ಅಂತ ಕೊರಗಬೇಡಿ. ಏಕೆಂದರೆ ನೀವು ಆಧರಿಸುವಂತಹ ಭಗವಂತ ನೀವು ಆಸೆ ಪಟ್ಟಿರುವುದಕ್ಕಿಂತ ಸುಂದರವಾಗಿರುವಂತಹ ಜೀವನ ಕೊಡಲು ಸದಾ ಯೋಚಿಸುತ್ತಾ ಇರುತ್ತಾನೆ. ಅದಕ್ಕೆ ತಕ್ಕ ರೀತಿಯಾಗಿರುವಂತಹ ಪ್ರಯತ್ನವನ್ನು ನೀವು ಪಡುತ್ತಾ ಮುಂದುವರಿಯಬೇಕು. ಜೀವನ ಎನ್ನುವುದೇ ನೀವು ಪಡುತ್ತಿರುವಂತಹ ಶ್ರಮದ ಮೇಲೆ ಅವಲಂಬಿತವಾಗಿರುತ್ತದೆ. ನೀವು ನಿರಂತರವಾಗಿ ಶ್ರಮ ಪಡುವಂತಹ ಗುಣವನ್ನು ಜೀವನದಲ್ಲಿ ಬೆಳೆಸಿಕೊಂಡಾಗ ಮತ್ತು ಯಾವುದೇ ಕೆಲಸವಾಗಲಿ, ಕೆಲಸಗಳಲ್ಲಿ ಸಣ್ಣದ್ದು ಮತ್ತು ದೊಡ್ಡದ್ದು ಎನ್ನುವಂತಹ ತಾರತಮ್ಯತೆ ಇರುವುದು ಇಲ್ಲ. ಖಂಡಿತವಾಗಿಯೂ ಕೂಡ ಕೆಲಸ ದೊಡ್ಡದ್ದೇ ಇರಲಿ, ಸಣ್ಣದ್ದೇ ಇರಲಿ, ಪ್ರಯತ್ನ ಎನ್ನುವುದು ನಿಜವಾಗಿಯೂ ಕೂಡ ನಿರಂತರವಾಗಿ ಶ್ರಮ ಪಡುವಂತಹ ಗುಣವನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಖಂಡಿತವಾಗಿಯೂ ಕೂಡ ನೀವು ಜೀವನದಲ್ಲಿ ಅಂದುಕೊಂಡಂತಹ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾದೀತು. ಏನಾಗುತ್ತದೆಯೋ ಏನೋ ಎಂದು ಯೋಚಿಸುತ್ತಾ ಕುಳಿತುಕೊಂಡರೆ ಖಂಡಿತವಾಗಿಯೂ ಕೂಡ ಏನೂ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಏನಾದರೂ ಕೂಡ ಪರವಾಗಿಲ್ಲ, ಜೀವನದಲ್ಲಿ ಅಂದುಕೊಂಡಂತಹ ಕೆಲಸವನ್ನು ಮಾಡೇ ತೀರುತ್ತೇನೆ ಎನ್ನುವಂತಹ ಹಠ ನಿನ್ನಲ್ಲಿ ಉದ್ಭವ ಆದಾಗ ಖಂಡಿತವಾಗಿಯೂ ಕೂಡ ನೀನು ಜೀವನದಲ್ಲಿ ಮಾಡುವಂತಹ ಎಲ್ಲ ಕೆಲಸಗಳಲ್ಲಿಯೂ ಕೂಡ ನೀನು ತೃಪ್ತಿಯನ್ನು, ಮಾಡುವಂತಹ ಎಲ್ಲ ಕೆಲಸಗಳಲ್ಲಿಯೂ ಕೂಡ ನೀನು ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಎಂದಿಗೂ ಕೂಡ ಜೀವನದಲ್ಲಿ ಮೊದಲು ಹೆದರುವುದನ್ನು ಬಿಟ್ಟು ಬಿಡಬೇಕು. ಏನೇ ಆದರೂ ಕೂಡ ಸರಿ, ನಾನು ಇದರಲ್ಲಿ ಜಯಬೇರಿಯನ್ನು ಬಾರಿಸುತ್ತೇನೆ ಎನ್ನುವಂತಹ ಹಠ, ಆತ್ಮವಿಶ್ವಾಸ, ಆ ಒಂದು ದೃಢತೆ ನಿಮ್ಮಲ್ಲಿ ಇದ್ದಾಗ ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಂತಹ ಗುರಿಯನ್ನು, ನೀವು ಕಂಡಂತಹ ಕನಸನ್ನು ನನಸಾಗಿಸಿಕೊಳ್ಳಬಹುದು. ಅತಿಯಾಗಿ ಯೋಚಿಸುವುದನ್ನು ಮೊದಲು ಬಿಟ್ಟು ಬಿಡಬೇಕು. ಆಗಿ ಹೋಗಿರುವುದರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಏಕೆ ಹಾಳು ಮಾಡಬೇಕು? ಖಂಡಿತವಾಗಿಯೂ ಕೂಡ ಆಗಿ ಹೋಗಿರುವುದು ಆಗಿ ಹೋಗಿದೆ. ಅದನ್ನು ಏನೇ ಮಾಡಿದರೂ ಕೂಡ ಬದಲಾವಣೆ ಮಾಡುವುದಕ್ಕೆ ಅಸಾಧ್ಯವಾದೀತು.
ಖಂಡಿತವಾಗಿಯೂ ಕೂಡ ಮುಂದೆ ನಿನ್ನ ಜೀವನ ಎನ್ನುವುದು ಯಾವ ರೀತಿಯಾಗಿ ರೂಪಿತವಾಗಬೇಕು, ಯಾವ ರೀತಿಯಾಗಿರುವಂತಹ ಕನಸನ್ನು ನೀನು ಕಂಡಿದ್ದೀಯಾ, ಅದೇ ರೀತಿಯಾಗಿರುವಂತಹ ಜೀವನ ಎನ್ನುವುದು ನಿನಗೆ ಸಿಗಬೇಕು ಅನ್ನುವುದೇ ಆದರೆ ಖಂಡಿತವಾಗಿಯೂ ಕೂಡ ನೀನು ಜೀವನದಲ್ಲಿ ಮಹೋನ್ನತವಾಗಿರುವುದನ್ನು ಪಡೆದುಕೊಳ್ಳಬೇಕಾಗಿರುವಂಥದ್ದು ತುಂಬಾ ಮಹತ್ವವಾದದ್ದು. ಜೀವನದಲ್ಲಿ ಏನಾಗುತ್ತದೆಯೋ ಎಂದು ಯೋಚನೆಗಳನ್ನು ಮಾಡುತ್ತಾ ನಿನ್ನ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಕಳೆಯಬೇಡ. ಏನೇ ಆದರೂ ಕೂಡ ಸರಿ, ದೇವರು ಖಂಡಿತವಾಗಿಯೂ ಕೂಡ ಒಳ್ಳೆಯದನ್ನು ನನಗೆ ಕರುಣಿಸುತ್ತಾನೆ ಎನ್ನುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿ ಗಟ್ಟಿಯಾಗಿ ಇದ್ದಾಗ ಜೀವನದಲ್ಲಿ ಎಲ್ಲವನ್ನೂ ಕೂಡ ನೀವು ಸಾಧಿಸಿ ತೋರಿಸಬಹುದು. ಎಂದಿಗೂ ಕೂಡ ನಿಮ್ಮ ಬಗ್ಗೆ ಕುರಿತು ಕೆಟ್ಟದ್ದನ್ನು ಮಾತನಾಡುವಂಥವರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಕೇವಲ ನಿಮ್ಮ ಗುರಿಯ ಕಡೆಗೆ ಗಮನವನ್ನು ಹರಿಸಿ. ಖಂಡಿತವಾಗಿಯೂ ಕೂಡ ಯಾರು ನಿಮ್ಮ ಬಗ್ಗೆ ಅವಹೇಳನಕಾರಿಯಾಗಿ, ಯಾರು ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯಗಳನ್ನು ಜನರ ಬುದ್ಧಿಯಲ್ಲಿ ಸೃಷ್ಟಿ ಮಾಡಿರುತ್ತಾರೆಯೋ ಅಂಥವರೇ ನಿಮ್ಮ ಬಗ್ಗೆ ಗುಣಗಾನ ಮಾಡುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಈಗಿನ ಸಮಾಜ ಎನ್ನುವುದು ಹೇಗಿದೆ ಅಂದರೆ, ನೀವು ಬೆಳೆಯುವುದಕ್ಕಿಂತ ಮೊದಲು ನೀವು ತುಂಬಾ ಕೆಟ್ಟವರು ಎಂದು ಪ್ರತಿಬಿಂಬಿಸುತ್ತಾರೆ ಎಲ್ಲರ ಎದುರಿಗೆ. ಆದರೆ ನೀವು ಅದೇ ಜಾಗವನ್ನು ಬದಲಿಸಿದಾಗ, ನೀವು ಬೆಳವಣಿಗೆಯನ್ನು ಹೊಂದಿ ಸಮಾಜದಲ್ಲಿ ಉನ್ನತವಾಗಿರುವಂತಹ ಸ್ಥಾನಕ್ಕೆ ಏರಿದಾಗ ಅವರೇ ನಿಮ್ಮನ್ನು ಗುಣಗಾನ ಮಾಡುತ್ತಾರೆ. ಇದೇ ಈ ಸಮಾಜ. ಅವರ ಅವಶ್ಯಕತೆಗೆ ನೀವು ಬೇಕಾಗಿದ್ದೀರಾ ಅಂದಾಗ ಖಂಡಿತವಾಗಿಯೂ ಕೂಡ ಅವರು ನಿಮ್ಮನ್ನು ಮೇಲೆತ್ತುವುದಕ್ಕೆ ಪ್ರಾರಂಭಿಸುತ್ತಾರೆ. ಯಾವಾಗ ಅವರಿಗೆ ಆಗಬೇಕಾಗಿರುವಂತಹ ಕೆಲಸ ನಿಮ್ಮಿಂದ ಆಗುವುದಿಲ್ಲ ಎಂದು ಗೊತ್ತಾಗುತ್ತದೆಯೋ ನಿಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದಕ್ಕೆ ಶುರು ಮಾಡುತ್ತಾರೆ. ಅವರ ಸ್ವಾರ್ಥಕ್ಕಾಗಿ ಎಲ್ಲರನ್ನೂ ಕೂಡ ಇಲ್ಲಿ ಬಲಿ ಕೊಡುವುದಕ್ಕೆ ರೆಡಿಯಾಗಿಯೇ ಇರುತ್ತಾರೆ. ಅಂಥವರ ಬಗ್ಗೆ, ಅಂಥವರ ಮಾತುಗಳ ಬಗ್ಗೆ ಎಂದಿಗೂ ಕೂಡ ಮಹತ್ವವನ್ನು ಕೊಡುವುದಕ್ಕೆ ಹೋಗಲೇಬೇಡಿ. ನೀವು ಏನು ಎನ್ನುವುದು ನಿಮಗೆ ಅರಿವಿದ್ದರೆ ಸಾಕು. ಬೇರೆಯವರಿಗೆ ನೀವು ತಿಳಿಸುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಜೀವನವೆನ್ನುವುದೇ ಒಂದು ಅತ್ಯಮೂಲ್ಯವಾಗಿರುವಂತಹ ಉಡುಗೊರೆ ಇದ್ದಂತೆ. ಈ ಉಡುಗೊರೆಯಾಗಿ ಬಂದಿರುವಂತಹ ಜೀವನವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದನ್ನು ಮನುಷ್ಯನಾದವನು ಕಲಿಯಬೇಕು. ಏಕೆಂದರೆ ಪ್ರತಿಯೊಂದು ಘಳಿಗೆಯೂ ಕೂಡ ಅತ್ಯಮೂಲ್ಯವಾದದ್ದು. ಜೀವನ ಎನ್ನುವುದು ಅತ್ಯಮೂಲ್ಯವಾಗಿದೆ. ಹಾಗಾಗಿ ನಿಮ್ಮ ಕೈಯಲ್ಲಿ ಆದರೆ ಒಬ್ಬರಿಗೆ ಒಳ್ಳೆಯದನ್ನು ಬಯಸಿ. ಆ ವ್ಯಕ್ತಿ ಬಡವನಾದರೂ ಕೂಡ ಸರಿ, ಶ್ರೀಮಂತನಾದರೂ ಕೂಡ ಸರಿ, ಆದರೆ ನೀವು ಎಂದಿಗೂ ಕೂಡ ಒಬ್ಬರ ಕೆಡಕನ್ನು ಬಯಸುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ದೇವರು ಇದ್ದಾನೆ. ಯಾರಿಗೆ ಯಾವುದನ್ನು ಯಾವಾಗ ಎಲ್ಲಿ ಕರುಣಿಸಬೇಕೋ ಅದನ್ನು ಆತ ಕರುಣಿಸಿಯೇ ಕರುಣಿಸುತ್ತಾನೆ. ಅದು ಒಳ್ಳೆಯ ಪ್ರತಿಫಲವೇ ಇರಬಹುದು, ಕೆಟ್ಟ ಪ್ರತಿಫಲವೇ ಇರಬಹುದು. ನೀವು ಕೆಟ್ಟ ರೀತಿಯ ಕೆಲಸಗಳನ್ನು ಮಾಡಿದಾಗ ದೇವರು ನಿಮಗೆ ಕೆಟ್ಟ ರೀತಿಯ ಪರಿಣಾಮವನ್ನು ಬೀರುವಂತೆ ಆಶೀರ್ವಾದವನ್ನು ಮಾಡುತ್ತಾನೆ. ಅದೇ ನೀವು ಒಳ್ಳೆಯ ಪರಿಣಾಮವನ್ನು ಬೇರೆಯವರ ಜೀವನದಲ್ಲಿ ಬೀರಿದಾಗ ನಿಮಗೆ ಒಳ್ಳೆಯದನ್ನು ದೇವರು ಯಾವುದೋ ಒಂದು ರೂಪದಲ್ಲಿ ಕರುಣಿಸುತ್ತಾನೆ. ಒಟ್ಟಿನಲ್ಲಿ ನೀವು ಯಾವ ರೀತಿಯಾಗಿ ಬೇರೆಯವರ ಜೀವನದಲ್ಲಿ ಅಥವಾ ನಿಮ್ಮ ಜೀವನವನ್ನು ರೂಢಿಸಿಕೊಳ್ಳುತ್ತೀರಿಯೋ ಅದಕ್ಕೆ ತಕ್ಕ ರೀತಿಯಾಗಿರುವಂತಹ ಪ್ರತಿಫಲ ಎನ್ನುವುದು ನಿಮಗೆ ದೊರಕುತ್ತಾ ಹೋಗುವುದು. ನಿಮ್ಮ ಮನಸ್ಸು ನೋವಿನಿಂದ ಕೂಡಿದಾಗ ನಿಮ್ಮ ಮುಖದಲ್ಲಿ ಸದಾ ನಗು ಎನ್ನುವುದು ಬಯಸುವಂತಹ ವ್ಯಕ್ತಿಗಳ ಒಡನೆ ಸಮಯವನ್ನು ಕಳೆಯಿರಿ. ಏಕೆಂದರೆ ಅವರು ಎಂದಿಗೂ ಕೂಡ ಉರಿಯುವ ಬೆಂಕಿಗೆ ತುಪ್ಪವನ್ನು ಸುರಿಸುವಂತಹ ಕೆಲಸವನ್ನು ಮಾಡುವುದೇ ಇಲ್ಲ. ಖಂಡಿತವಾಗಿಯೂ ಕೂಡ ಯಾರು ಉರಿಯುವಂತಹ ಬೆಂಕಿಗೆ ತುಪ್ಪವನ್ನು ಸುರಿಸುವಂತಹ ಕೆಲಸವನ್ನು ಮಾಡುತ್ತಾರೆಯೋ ಅಂಥವರಿಂದ ಕೊಂಚ ದೂರ ಇರುವುದನ್ನು ಕಲಿತುಕೊಳ್ಳಿ. ಇಲ್ಲವೆಂದರೆ ಅವರು ನಿಮ್ಮ ಸಂಬಂಧಗಳ ಮಧ್ಯೆ ಹುಳಿಯನ್ನು ಹಿಂಡುವಂತಹ, ತುಪ್ಪವನ್ನು ಸುರಿಸುವಂತಹ ಕೆಲಸವನ್ನು ಮಾಡುತ್ತಾರೆ. ಅವರು ಎಂದಿಗೂ ಕೂಡ ಜಗಳವನ್ನು ಬಿಡಿಸುವಂತಹ ಕೆಲಸವನ್ನು ಮಾಡುವುದಕ್ಕೆ ಹೋಗುವುದೇ ಇಲ್ಲ. ಅವರು ಎಂದೆಂದಿಗೂ ಕೂಡ ಜಗಳವನ್ನು ಹಚ್ಚುವಂತಹ ಕೆಲಸದಲ್ಲಿಯೇ ನಿರತರಾಗಿರುತ್ತಾರೆ. ಅಂಥವರ ಬಗ್ಗೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಅಂಥವರು ನಿಮ್ಮ ಜೀವನದಲ್ಲಿ, ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಇದ್ದರೆ ಅಂಥವರಿಂದ ಕೊಂಚ ದೂರ ಇರುವುದನ್ನು, ಕೊಂಚ ದೂರ ಕಾಯ್ದುಕೊಳ್ಳುವುದನ್ನು ಕಲಿತುಕೊಳ್ಳಿ. ಬದುಕು ಎನ್ನುವುದು ಕರೆದುಕೊಂಡು ಹೋದಂತಹ ಕಡೆ ನೀವು ಹೋಗದೆ, ನೀವು ಹೋದ ಕಡೆ ಬದುಕನ್ನು ಕರೆದುಕೊಂಡು ಹೋಗುವುದು ಜಾಣತನ. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯ ಎನ್ನುವುದು ಇದೆ ಎನ್ನುವುದೇ ಒಂದು ಜಗತ್ತು.
ನಿಮಗೆ ನೀಡುವಂತಹ ಅತ್ಯುನ್ನತವಾಗಿರುವಂತಹ ಸಂದೇಶ. ಏನೇ ನಡೆದರೂ ಕೂಡ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನಾವು ಅಂದುಕೊಂಡಂತಹ ಕೆಲಸದಲ್ಲಿ ಜಯಭೇರಿಯನ್ನ ಬಾರಿಸುತ್ತೇವೆ ಎನ್ನುವಂತಹ ಆತ್ಮವಿಶ್ವಾಸ ಎನ್ನುವುದು ನಿಮ್ಮಲ್ಲಿ ಗಟ್ಟಿಯಾಗಿ ಇದ್ದಾಗ ಯಾವ ಹುಳುವು ಕೂಡ ನಿಮಗೆ ಏನು ಮಾಡುವುದಕ್ಕೆ ಅಸಾಧ್ಯವಾದೀತು. ನಮಗೆ ಅತಿಯಾದ ನೋವು ಕೊಟ್ಟವರೇ ನಮ್ಮ ಜೀವನದ ಮಾರ್ಗದರ್ಶಕರು ಆಗುತ್ತಾರೆ. ಏಕೆಂದರೆ ಅಂಥವರ ಒಂದು ನೋವಿನಿಂದಲೇ ನಾವು ಮಹೋನ್ನತವಾಗಿರುವಂತಹ ಪಾಠವನ್ನು ಜೀವನದಲ್ಲಿ ಕಲಿತುಕೊಂಡಿರುತ್ತೇವೆ. ಅಂಥವರನ್ನು ಎಲ್ಲಿ ಇಡಬೇಕೋ ಅಲ್ಲಿ ಇಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ನಂಬಿಕೆ ಮೋಸ ಮಾಡಿದವರೇ ನಮಗೆ ಗುರುಗಳು ಆಗಿರುತ್ತಾರೆ. ಅವರಿಂದ ತಕ್ಕ ರೀತಿಯ ಪಾಠವನ್ನು ನಾವು ಜೀವನದಲ್ಲಿ ಕಲಿತುಕೊಂಡಿರುತ್ತೇವೆ, ಜೀವನದಲ್ಲಿ ಅಳವಡಿಸಿಕೊಂಡಿರುತ್ತೇವೆ. ಅಂಥವರಿಂದ ಕಲಿತಿರುವಂತಹ ಪಾಠಗಳೇ ನಮ್ಮ ಜೀವನದ ಮುಂದೆ ಬರುವಂತಹ ಸಂದರ್ಭಕ್ಕೆ ಮಾರ್ಗದರ್ಶನ ಆಗಿರುತ್ತವೆ. ಕಷ್ಟವನ್ನು ಕೊಟ್ಟವರೇ ನಮಗೆ ಹಿತೈಷಿಗಳು ಆಗಿರುತ್ತಾರೆ. ಯಾರು ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಕರುಣಿಸುತ್ತಾರೆಯೋ, ಬೇಕಂತಲೇ ನಮಗೆ ಕಷ್ಟಗಳ ಮೇಲೆ ಕಷ್ಟಗಳನ್ನು ಕೊಡುವುದಕ್ಕೆ ಪ್ರಯತ್ನಗಳನ್ನು ಮಾಡುತ್ತಾರೆಯೋ, ಅಂಥವರಿಂದ ನಮ್ಮ ಜೀವನದಲ್ಲಿ ಮಹೋನ್ನತವಾಗಿರುವಂತಹ ದಿನಮಾನಗಳು ಬಂದೇ ಬರುತ್ತವೆ. ಅವಮಾನಗಳನ್ನು ಮಾಡಿದವರೇ ನಮಗೆ ಸ್ಫೂರ್ತಿದಾತರು ಎಂದು ನಾವು ಪರಿಗಣಿಸಬೇಕು. ಜೀವನದಲ್ಲಿ ಅವಮಾನ ಆದಾಗಲೇ ಜೀವನದಲ್ಲಿ ಸನ್ಮಾನ ಮಾಡಿಸಿಕೊಳ್ಳುವಂತಹ ಸಂದರ್ಭಗಳು ನಮ್ಮ ಜೀವನದಲ್ಲಿ ಎದುರಾಗುವುದಕ್ಕೆ ಸಾಧ್ಯವಾಗುವುದು. ಯಾರೇ ವ್ಯಕ್ತಿ ನಿಮಗೆ ಅಪಮಾನಗಳನ್ನು ಕೆಟ್ಟ ಪರಿಸ್ಥಿತಿಗಳನ್ನು ನಿಮ್ಮ ಜೀವನದಲ್ಲಿ ಉದ್ಭವ ಮಾಡಿದರೂ ಕೂಡ ಯಾರ ಬಗ್ಗೆಯೂ ಕೂಡ ನೀವು ಕೆಡಕನ್ನ ಅಥವಾ ಯಾರ ಬಗ್ಗೆಯೂ ಕೂಡ ನೀವು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಕಾಲಾಯ ತಸ್ಮೈ ನಮಃ ಎನ್ನುವ ಮಾತಿಗೆ ಅನುಗುಣವಾಗಿ ಕಾಲಕ್ಕೆ ಗೊತ್ತಿದೆ ಯಾರಿಗೆ ಯಾವುದನ್ನು ಯಾವಾಗ ಕರುಣಿಸಬೇಕು ಎನ್ನುವುದು. ಹಾಗಾಗಿ ಅವರು ಮಾಡಿರುವಂತಹ ಕೆಟ್ಟ ಕೆಲಸಕ್ಕೆ ಅವರಿಗೆ ತಕ್ಕ ರೀತಿಯಾಗಿರುವಂತಹ ಪರಿಣಾಮ ಎನ್ನುವುದು ದೇವರು ಕರುಣಿಸುತ್ತಾನೆ. ನೀನು ಮಾನವ, ನೀನು ಒಳ್ಳೆಯದರ ಬಗ್ಗೆ ಮಾತ್ರ ಯೋಚನೆಗಳನ್ನು ಮಾಡಬೇಕು. ಯಾರ ಬಗ್ಗೆಯೂ ಕೂಡ ನೀನು ಕೆಟ್ಟದ್ದನ್ನು ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಕೆಟ್ಟದ್ದರ ಪರಿಣಾಮ ಎನ್ನುವುದು ಘನಘೋರವಾಗಿಯೇ ಇರುತ್ತದೆ. ಕೆಟ್ಟತನದಿಂದ ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಸಂಪಾದನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಪಡೆದುಕೊಳ್ಳುವುದಕ್ಕಿಂತ ಕಳೆದುಕೊಳ್ಳುವಂತಹ ಪ್ರಸಂಗವು ಹೆಚ್ಚಾಗಿ ಜೀವನದಲ್ಲಿ ಉದ್ಭವ ಆಗಬಹುದು. ಕಾಲು ಎಳೆಯುವವರೇ ನಮಗೆ ಶಕ್ತಿದಾತರು ಆಗಿರುತ್ತಾರೆ. ತಿರಸ್ಕಾರ ಮಾಡಿದವರೇ ನಮಗೆ ಪುರಸ್ಕಾರವನ್ನು ಮಾಡುತ್ತಾರೆ. ಅಂತಹ ಸಂದರ್ಭವೂ ಕೂಡ ನಮ್ಮ ಜೀವನದಲ್ಲಿ ಒದಗಿ ಬರುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಅವಮಾನ ಮಾಡಿದವರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ಜೀವನದಲ್ಲಿ ಕಲಿತುಕೊಳ್ಳಬೇಕು. ಜೀವನ ಎನ್ನುವುದೇ ಹಾಗೆ. ಯಾವಾಗಲೂ ಕೂಡ ನಾವು ಅನಿರೀಕ್ಷಿತವಾದದ್ದನ್ನೇ ಎದುರಿಸಬೇಕಾಗುತ್ತದೆ. ಜೀವನ ಎನ್ನುವುದೇ ಹಾಗೆ. ಜೀವನದಲ್ಲಿ ನಾವು ಅಂದುಕೊಂಡಂತೆ ಯಾವುದೂ ಕೂಡ ಇರುವುದಿಲ್ಲ. ಜೀವನದಲ್ಲಿ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿಯಾಗಿ ಅಂದುಕೊಳ್ಳುತ್ತಾನೆಯೋ ಆ ರೀತಿಯಾಗಿ ನಮ್ಮ ಜೀವನ ಎನ್ನುವುದು ಸಾಗುವುದು. ಹಾಗಾಗಿ ಜೀವನದಲ್ಲಿ ಚಿಂತೆ ಮಾಡುವುದನ್ನು ಮೊದಲು ಮನುಷ್ಯನಾದವನು ಮರೆತಾಗ ಮಾತ್ರ ಬದುಕಿನಲ್ಲಿ ಏಳಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗುವುದು. ಚಿಂತನೆ ಎನ್ನುವುದು ನಮ್ಮ ಜೀವನದ ಅತ್ಯುನ್ನತವಾಗಿರುವಂತಹ ಕಾಲಘಟ್ಟವನ್ನು ತಡೆದುಕೊಳ್ಳುವುದಕ್ಕೆ ಅಥವಾ ಅದನ್ನು ಪಡೆಯದೇ ಇರುವ ಹಾಗೆ ಮಾಡುತ್ತದೆ. ಚಿಂತನೆಯನ್ನು ಮಾಡುವುದನ್ನು ಮನುಷ್ಯನಾದವನು ಮೊದಲು ಬಿಟ್ಟು ಬಿಡಬೇಕು. ಜೀವನದಲ್ಲಿ ಮನುಷ್ಯನ ಜೀವನವೇ ಕಷ್ಟ, ದುಃಖಗಳಿಂದ ಕೂಡಿರುತ್ತದೆ. ಮನುಷ್ಯ ಎಷ್ಟೇ ಶ್ರೀಮಂತನಾಗಿ ಇದ್ದರೂ ಕೂಡ ಅವನಿಗೆ ಯಾವುದೋ ಒಂದು ರೀತಿಯಲ್ಲಿ ಕಷ್ಟಗಳು ಇದ್ದೇ ಇರುತ್ತದೆ. ಅವನು ಶ್ರೀಮಂತಿಕೆಯು ಕುಗ್ಗಿದಾಗ ಅವನು ಯಾರ ಹತ್ತಿರವೂ ಕೂಡ ಕೈ ಚಾಚಿದ್ದೇನೆ ಸ್ವಾಭಿಮಾನದಿಂದ ಬದುಕಿದರೆ ಮಾತ್ರ ಅವನು ಕಷ್ಟಗಳನ್ನು ಎದುರಿಸುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಷ್ಟಗಳು ಬರುವುದು ಸಹಜ. ಆದರೆ ಬಂದಿರುವಂತಹ ಕಷ್ಟಗಳನ್ನು ಹೇಗೆ ನಾವು ಮೆಟ್ಟಿ ನಡೆಯುತ್ತೇವೆ ಎನ್ನುವುದು ತುಂಬಾ ಮುಖ್ಯವಾದದ್ದು. ಬಹಳ ಒಳ್ಳೆಯ ದಿನಗಳು ಕೂಡ ನಮ್ಮ ಜೀವನದಲ್ಲಿ ಬರುವುದು ಬಾಕಿ ಇದೆ. ಆದರೆ ಇಂದು ಬಂದಿರುವಂತಹ ಸಂಕಟದ ಸಮಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ನಾವು ಕಲಿತುಕೊಂಡಾಗ ಮಾತ್ರ ಮುಂದೆ ನಮ್ಮ ಜೀವನದಲ್ಲಿ ಬರುವಂತಹ ಗಳಿಗೆಯು ಒಳ್ಳೆಯದಾಗಿ ಇರುವುದಕ್ಕೆ ಸಾಧ್ಯವಾದೀತು. ಕ್ಷಮೆ ಎನ್ನುವುದು ಹೃದಯದ ಶಕ್ತಿ, ಆದರೆ ಅಂದ ದಯೆ ಎನ್ನುವುದು ಯೋಗ್ಯನಿಗೆ ಕೊಟ್ಟ ಭಿಕ್ಷೆ. ಬದುಕನ್ನು ಬೆಳಗಿಸುತ್ತದೆ. ಯೋಗ್ಯನಿಗೆ ಕೊಟ್ಟಂತಹ ಭಿಕ್ಷೆ ನಮ್ಮನ್ನು ಸುಡುತ್ತದೆ. ಕ್ಷಮೆ ಎನ್ನುವುದು ಹೃದಯದ ಶಕ್ತಿ, ಆದರೆ ಅಂದ ದಯೆ ಎನ್ನುವುದು ಅಲ್ಲ. ಯೋಗ್ಯನಿಗೆ ಕೊಟ್ಟಂತಹ ಕ್ಷಮೆ ಬದುಕನ್ನು ಬೆಳಗಿಸುತ್ತದೆ.
ಅಯೋಗ್ಯನಿಗೆ ಕೊಟ್ಟಂತಹ ಕ್ಷಮೆ ನಮ್ಮನ್ನೇ ಅದು ಸುಡುತ್ತದೆ. ಯಾವಾಗಲೂ ಕೂಡ ನಂಬಿಕೆಗೆ ಅರ್ಹರಾಗಿರುವಂಥವರನ್ನೇ ನಂಬುವುದಕ್ಕೆ ಹೋಗಬೇಕು. ನಂಬಿಕೆ ಬೀಜದಂತೆ ಸರಿಯಾದ ಮಣ್ಣಲ್ಲಿ ಬಿತ್ತಿದರೆ ವಿಶ್ವಾಸದ ಮರವಾಗುತ್ತದೆ. ಅಯೋಗ್ಯ ಮಣ್ಣಲ್ಲಿ ಬಿತ್ತಿದರೆ ಅದೇ ಮುಳ್ಳಾಗಿ ಚುಚ್ಚುತ್ತದೆ. ಖಂಡಿತವಾಗಿಯೂ ಕೂಡ ಯಾವ ಮಣ್ಣಿನಲ್ಲಿ ಬೀಜವನ್ನು ಹಾಕುತ್ತೀರಾ ಎನ್ನುವುದರ ಮೇಲೆ ಅದಕ್ಕೆ ಬರುವಂತಹ ಬೆಳೆ ಎನ್ನುವುದು ನಿಂತಿರುತ್ತದೆ. ಪ್ರೀತಿ ಎಲ್ಲರಿಗೂ ಕೂಡ ಕೊಡುವುದು ಸುಲಭ, ಆದರೆ ಅದನ್ನು ಉಳಿಸಿಕೊಳ್ಳುವುದು ಕಷ್ಟ. ಮೌಲ್ಯವಿಲ್ಲದೆ ಇರುವಂತಹ ಹೃದಯಕ್ಕೆ ಪ್ರೀತಿ ಕೊಟ್ಟರೆ ಅದು ನೋವಿನ ಕಾರಣವಾಗುತ್ತದೆ. ಯೋಗ್ಯ ಹೃದಯದಲ್ಲಿ ಪ್ರೀತಿಯೇ ಜೀವನವಾಗಿರುತ್ತದೆ. ಹಾಗಾಗಿ ನಿಮ್ಮ ಪ್ರೀತಿಗೆ ಯೋಗ್ಯರಾಗಿ ಇರುವಂಥವರಿಗೆ ನೀವು ಪ್ರೀತಿಯನ್ನು ಹಂಚುವುದನ್ನು ಕಲಿತುಕೊಳ್ಳಬೇಕು. ಅಂದಾಗಲೇ ನೀವು ಜೀವನದಲ್ಲಿ ಮಹೋನ್ನತವಾಗಿರುವಂತಹ ಪ್ರೀತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಮೋಸ ಅನುಭವಿಸಿದವರು ದುರ್ಬಲನಲ್ಲ, ಅವನೇ ಹೆಚ್ಚು ನಂಬಿದವನು. ತಪ್ಪು ಅವನದ್ದಲ್ಲ, ಅವನ ನಂಬಿಕೆ ಯೋಗ್ಯನಲ್ಲದವನಲ್ಲಿತ್ತು. ಜೀವನವೇ ಕಲಿಸುವಂತಹ ಪಾಠ ಮಹೋನ್ನತವಾಗಿರುವಂಥದ್ದು. ಯಾವ ವಿಶ್ವವಿದ್ಯಾಲಯವೂ ಕೂಡ ಕಲಿಸದೇ ಇರುವಂತಹ ಪಾಠವನ್ನು ನಮಗೆ ಜೀವನ ಎನ್ನುವುದು ಕಲಿಸುತ್ತದೆ. ಜೀವನದ ಪಾಠ ಎನ್ನುವುದು ಮಹೋನ್ನತವಾದಂಥದ್ದು. ಕ್ಷಮೆ ಕೊಡುವುದು ಶ್ರೇಷ್ಠ ಗುಣ, ಆದರೆ ಮೋಕ್ಷಕ್ಕೆ ಅವಕಾಶ ಕೊಡುವುದು ದುರ್ಬಲತೆಯ ಕ್ಷಣ. ಬುದ್ಧಿವಂತಿಕೆ ಅಂದರೆ ಯಾರನ್ನೂ ಕೂಡ ಎಷ್ಟು ದೂರ ಇಡಬೇಕು ಎನ್ನುವುದು ಅರಿಯುವುದು. ಖಂಡಿತವಾಗಿಯೂ ಕೂಡ ಇಂದಿನ ಕಾಲದಲ್ಲಿ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದು ಅಸಾಧ್ಯ ನೋಡಿ. ಏಕೆಂದರೆ ಎಲ್ಲರೂ ಕೂಡ ತಮ್ಮ ತಮ್ಮ ಸ್ವಇಚ್ಛೆಗೋಸ್ಕರ ಎಲ್ಲರನ್ನ ಬಳಸಿಕೊಳ್ಳುತ್ತಾರೆ. ಅಂಥವರಿಗಾಗಿ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಂಬಿಕೆ ಒಮ್ಮೆ ಮುರಿದರೆ ಮತ್ತೆ ಹುಟ್ಟಲು ಸಾಧ್ಯವೇ ಇಲ್ಲ. ಮಾತುಗಳು ಜೋಡಿಸಬಹುದು, ಆದರೆ ಹೃದಯವನ್ನು ಜೋಡಿಸುವುದಕ್ಕೆ ಅಸಾಧ್ಯ. ಅದಕ್ಕಾಗಿಯೇ ನಂಬಿಕೆಯೇ ಮುಂಚೆ ಪರಿಶೀಲನೆ ಅತ್ಯಗತ್ಯವಾಗಿದೆ. ಜೀವನದಲ್ಲಿ ನಂಬಿಕೆಯನ್ನು ಉಳಿಸಿಕೊಳ್ಳುವುದು ಕೂಡ ಒಂದು ಮಹೋನ್ನತವಾಗಿರುವಂತಹ ಕೆಲಸವೇ ಆಗಿದೆ. ಹಾಗಾಗಿ ಯಾರ ನಂಬಿಕೆಯನ್ನು ಕೂಡ ನೀವು ಭಂಗಗೊಳಿಸುವಂತಹ ಕೆಲಸವನ್ನು ಮಾಡಲೇಬೇಡಿ. ಏಕೆಂದರೆ ಅವರು ನಿಮ್ಮ ಮೇಲೆ ನಂಬಿಕೆಯನ್ನು ಇಡುವುದಕ್ಕೆ ನಿಮ್ಮ ವರ್ತನೆಗಳೇ ಕಾರಣವಾಗಿರುತ್ತವೆ. ಹಾಗಾಗಿ ಅಂತಹ ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ಕೆಲಸ ನಿಮ್ಮಿಂದ ಆಗಬೇಕೇ ವಿನಃ ನಂಬಿಕೆಯನ್ನು ಮುರಿಯುವಂತಹ ಕೆಲಸ ಆಗಲೇಬಾರದು. ಪ್ರೀತಿ ಯಾವತ್ತಿಗೂ ಕೂಡ ಕುರುಡಲ್ಲ, ನಾವು ಕುರುಡಾಗಿರುತ್ತೇವೆ. ಎಲ್ಲವನ್ನ ತಿಳಿದಿದ್ದರೂ ಕೂಡ ಮೌನವಾಗಿ ಇದ್ದರೆ ನಾವು ಕೂಡ ನಮಗೆ ಸಿಗುವುದಿಲ್ಲ. ಖಂಡಿತವಾಗಿಯೂ ಕೂಡ ಎಲ್ಲಿ ಯಾವಾಗ ಯಾವ ರೀತಿಯಾಗಿ ಪ್ರತಿಕ್ರಿಯೆಗಳನ್ನು ನಾವು ಕೊಡಬೇಕೋ ಅದನ್ನು ಕಲಿತುಕೊಳ್ಳಬೇಕಾಗಿರುವುದು ಅವಶ್ಯಕವಿದೆ. ದಾನವನ್ನು ಮತ್ತು ಕ್ಷಮೆಯನ್ನು ಯಾವತ್ತೂ ಕೂಡ ಯೋಗ್ಯರಿಗೆ ಮಾತ್ರ ನೀಡಿದರೆ ಅರ್ಥಪೂರ್ಣವಾಗುತ್ತದೆ. ಅಯೋಗ್ಯರಿಗೆ ಕೊಟ್ಟಾಗ ಅದು ನಮಗೆ ಪಾಠವಾಗುತ್ತದೆ, ಅವರಿಗೆ ಅಧಿಕಾರವಾಗುತ್ತದೆ. ಹಾಗಾಗಿ ದಾನವನ್ನು ಕ್ಷಮೆಯನ್ನು ಯಾರು ಯೋಗ್ಯರು ಇರುತ್ತಾರೆಯೋ ಅಂಥವರಿಗೆ ಮಾತ್ರ ಕೊಡುವುದಕ್ಕೆ ಹೋಗಬೇಕು. ಅಯೋಗ್ಯರಿಗೆ ಕೊಟ್ಟರೆ ಅದು ಯಾವುದೇ ರೀತಿಯ ಪರಿಣಾಮವನ್ನು ಒಳ್ಳೆಯ ರೀತಿಯಲ್ಲಿ ಬೀರುವುದಕ್ಕೆ ಅಸಾಧ್ಯವಾದೀತು. ವಂಚನೆ ಮಾಡಿದವನು ನಮ್ಮ ಜೀವನದಿಂದ ಹೊರಗೆ ಹೋಗಬಹುದು, ಆದರೆ ಕಲಿತಂತಹ ಪಾಠ ಜೀವನ ಪೂರ್ತಿ ಜೊತೆಯಾಗಿ ಇರುತ್ತದೆ. ಅದೇ ನಮ್ಮ ಗೆಲುವಿಗೆ ಕೀಲಿ ಕೈ ಆಗುತ್ತದೆ. ಹಾಗಾಗಿ ಜೀವನದಲ್ಲಿ ಯಾರೇ ನಿಮ್ಮ ಜೀವನದಲ್ಲಿ ಏನೇ ಮಾಡಿದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಒಳ್ಳೆಯ ಜೀವನ ಶೈಲಿ ಎನ್ನುವುದು ನಿಮ್ಮದ್ದಾಗೇ ಆಗುತ್ತದೆ. ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಳ್ಳುವವರು ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲೇ. ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಳ್ಳುವಂತಹ ವ್ಯಕ್ತಿಗಳು ಪ್ರೀತಿಯನ್ನು ಎಂದಿಗೂ ಕೂಡ ಅವರು ಅವರ ಜೀವನದ ಉದ್ದಕ್ಕೂ ಕೂಡ ಅರ್ಥ ಮಾಡಿಕೊಳ್ಳುವುದಕ್ಕೆ ಅಸಾಧ್ಯವಾದೀತು. ಅವರು ತಾತ್ಕಾಲಿಕ ಲಾಭವನ್ನು ನೋಡುತ್ತಾರೆ. ನಾವು ಶಾಶ್ವತವಾಗಿರುವಂತಹ ಪಾಠವನ್ನು ಕಲಿಯುತ್ತೇವೆ. ಇದೇ ಜೀವನ ನಮಗೆ ಕಲಿಸುವಂತಹ ವ್ಯತ್ಯಾಸದ ಪಾಠಗಳು. ಆ ಜೀವನದ ವ್ಯತ್ಯಾಸದ ಪಾಠಗಳನ್ನು ನಾವು ಕಲಿತುಕೊಂಡಾಗ ಜೀವನದಲ್ಲಿ ಯಾರೂ ಕೂಡ ನಮಗೆ ಏನು ಮಾಡುವುದಕ್ಕೆ ಅಸಾಧ್ಯವಾದೀತು. ಏಕೆಂದರೆ ಎಲ್ಲ ರೀತಿಯ ಪಾಠಗಳನ್ನು, ಎಲ್ಲ ರೀತಿಯ ಆಗು ಹೋಗುಗಳನ್ನು ನಾವು ಅನುಭವಿಸಿ ಇರುತ್ತೇವೆ. ಪ್ರೀತಿ ಅಂದರೆ ಎಲ್ಲವನ್ನ ಸಹಿಸಿಕೊಳ್ಳುವುದು ಮಾತ್ರವಲ್ಲ, ತಪ್ಪು ನಡೆದಾಗ ದೂರ ನಡೆಯುವುದು ಹೌದು. ಸ್ವಾಭಿಮಾನ ಉಳಿಸಿಕೊಂಡು ಪ್ರೀತಿ ಮಾಡುವವನು ಮಾತ್ರ ನಿಜವಾಗಿಯೂ ಕೂಡ ಬಲಿಷ್ಠ. ಜೀವನದಲ್ಲಿ ಸ್ವಾಭಿಮಾನ ಎನ್ನುವುದು ತುಂಬಾ ಮುಖ್ಯವಾದದ್ದು. ಪ್ರೀತಿ ನಂಬಿಕೆಯಿಂದ ಶುರುವಾಗುತ್ತದೆ, ಗೌರವದಿಂದ ಬೆಳೆಯುತ್ತದೆ, ಸತ್ಯದಿಂದ ಉಳಿಯುತ್ತದೆ. ಇವು ಅಲ್ಲದೆ
ಪ್ರೀತಿ ತಾತ್ಕಾಲಿಕ ಮಾತ್ರ ಆಗಿರುತ್ತದೆ. ಹಾಗಾಗಿ ನಂಬಿಕೆಯಿಂದ ಜೀವನವನ್ನು ನಡೆಸುವುದನ್ನು, ಪ್ರೀತಿಯನ್ನು ಗೌರವಯುತವಾಗಿ ನಡೆಸಿಕೊಳ್ಳುವಂತಹ ವ್ಯಕ್ತಿಗೆ ಯಾವಾಗಲೂ ಕೂಡ ಪ್ರೀತಿ ಎನ್ನುವುದು ತುಂಬಾ ಸಿಗುತ್ತದೆ. ಹಾಗಾಗಿ ಅಂತಹ ಪ್ರೀತಿ ಎನ್ನುವುದು ನಿಮ್ಮದಾಗಲಿ ಎಂದು ಹರಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ನಮ್ಮ ಪ್ರಯತ್ನಕ್ಕೆ ಒಂದೇ ಒಂದು ಲೈಕನ್ನು ಮಾಡಿ ಹಾಗೂ ಈ ವಿಡಿಯೋಗೆ ಒಂದೇ ಒಂದು ಹೈಪನ್ನು ಮಾಡಿ ಎಂದು ಕೇಳಿಕೊಳ್ಳುತ್ತಾ, ಮುಂದಿನ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.